ಇನ್ನು ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರ ಇರಲ್ವಾ? ಹಾಗಾದ್ರೆ ಜನರಲ್ಲೂ ಕೂಡ ಸಾಕಷ್ಟು ಗೊಂದಲ ಮತ್ತು ಒಂದಷ್ಟು ಕನ್ಫ್ಯೂಷನ್ ಇರಬಹುದು. ಬೆಳಗ್ಗೆಯಿಂದ ನೌಕರರ ಸಂಘಟನೆಗಳ ಜೊತೆ ಸಿಎಂ ಸಭೆ. ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರ ಇರಲ್ವಾ? ಕಂಪನಿಗಳಿಗೆ ಕೆಲಸಕ್ಕೆ ಹೋಗಬೇಕಾ ಬೇಡವಾ? ಆಫೀಸಿಗೆ ಹೋಗಬೇಕಾ ಬೇಡವಾ? ಸುದೀರ್ಘ ಸಭೆ ನಡೆದರೂ ಇನ್ನೂ ಹೊರಬಾರದ ಫಲಿತಾಂಶ. ಸರ್ಕಾರ ಬೇಡಿಕೆ ಈಡೇರಿಕೆಗೆ ಒಪ್ತಿಲ್ಲ, ನೌಕರರು ಕೂಡ ಬಿಡ್ತಾ ಇಲ್ಲ. ಒಂದು ಕಡೆ ಅವರು ಒಪ್ತಿಲ್ಲ, ಇವರು ಬಿಡ್ತಿಲ್ಲ. ಪ್ರಮುಖವಾಗಿ ಎರಡು ಬೇಡಿಕೆ ಈಡೇರಿಸಲಾಗಲ್ಲ ಅಂತಿರುವ ಸಿಎಂ ಸಿದ್ದರಾಮಯ್ಯ. ಆದರೆ ಪಟ್ಟು ಬಿಡದ ನೌಕರರಿಂದ ಈಡೇರಿಕೆಗೆ ಪಟ್ಟು. ಮತ್ತೊಂದು ಕಡೆ ನಾಳೆ ಮುಷ್ಕರ ಬೇಡ ಎಂದ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಬೇಡ ಅಂತಿದೆ. ಬಸ್ ಬಂದ್ ಮುಂದೂಡಲು ಹೈಕೋರ್ಟ್ ನಿರ್ದೇಶನ. ಕುತೂಹಲ ಕೆರಳಿಸಿದ ಸರ್ಕಾರ ಮತ್ತು ಸಂಘಟನೆಗಳ ನಡೆ. ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರ ಇರಲ್ವಾ? ಹಾಗಾದ್ರೆ ಒಂದು ಕಡೆ ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಅದರಲ್ಲೂ ಕೂಡ ನಿಮ್ಮ ಸಾಲು ಬೇಡಿಕೆಗಳ ಪೈಕಿ ಎರಡು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಕಡ್ಡಿ ಮುರಿದಂಗೆ ಈಗ ಸಿಎಂ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರ ಹೇಳಿರುವಂತಹದ್ದು. ಜೊತೆಗೆ ಈ ವಿಚಾರವಾಗಿ ಮುಷ್ಕರ ಮಾಡ್ತೀವಿ ಅಂಥೇಳಿ ಒಂದು ಕಡೆ ಪಟ್ಟಿಗೆ ಬಿದ್ದಿರತಕ್ಕಂತಹ ಸಂಘಟನೆಗಳನ್ನು ತರಾಟೆಗೆ ತೆಗೆದುಕೊಳ್ತು ಹೈಕೋರ್ಟ್. ಕೋರ್ಟ್ ಹೇಳ್ತಾ ಇದೆ, ನೀವು ಮುಷ್ಕರವನ್ನು ಮುಂದೂಡಿಕೆ ಮಾಡಬೇಕು. ಕೋರ್ಟ್ ಹೇಳ್ತಾ ಇರೋದು, ನ್ಯಾಯಾಲಯ. ಸೊ ಇನ್ನು ನ್ಯಾಯಾಲಯದ ಆದೇಶವನ್ನು ಪಾಲಿಸಲೇಬೇಕಾಗುತ್ತೆ. ಸೊ ಪ್ರಮುಖವಾಗಿ ಎರಡು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸರ್ಕಾರ, ಆದರೆ ಪಟ್ಟು ಬಿಡದ ನೌಕರರಿಂದ ಈಡೇರಿಕೆಗೆ ಪಟ್ಟು. ಮತ್ತೊಂದು ಕಡೆ ನಾಳೆ ಮುಷ್ಕರ ಬೇಡ ಎಂದ ಹೈಕೋರ್ಟ್. ಸೊ ಬಸ್ ಬಂದ್ ಮುಂದೂಡಲು ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಕುತೂಹಲವನ್ನು ಕೆರಳಿಸಿದ ಸರ್ಕಾರ ಮತ್ತು ಸಂಘಟನೆಗಳ ನಡೆ. ಏನಾಗುತ್ತೆ? ನಾಳೆ ಎಲ್ಲರಿಗೂ ಕೂಡ ಬಸ್ ಇರುತ್ತೆ. ಅದರರ್ಥ ಬಸ್ ಇರೋದೇ ಇಲ್ಲ ಅಂತಲ್ಲ, ಕಾರಣ ಹೈಕೋರ್ಟ್ ಕೂಡ ಈಗ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಸೊ ಬಸ್ ಖಂಡಿತ ಇರುತ್ತೆ ಅಂತ ಒಂದಷ್ಟು ಜನ ವಾದಿಸ್ತಾ ಇದ್ದಾರೆ. ಇದರೆಲ್ಲದರ ನಡುವೆ ಸರ್ಕಾರ ಮತ್ತು ನೌಕರರ ನಡುವೆ ತೀವ್ರ ಜಟಾಪಟಿ ಹೆಚ್ಚಾಗಿದೆ. ಒಂದು ಕಡೆ ಸರ್ಕಾರ ಇದನ್ನು ನಿಭಾಯಿಸೋದಕ್ಕೆ ಅಥವಾ ಇದಕ್ಕೆ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತೊಂದು ಕಡೆ ಕೋರ್ಟ್ ಹೇಳ್ತಾ ಇದೆ, ನೀವು ಪ್ರತಿಭಟನೆಯನ್ನು ಮಾಡಬೇಡಿ, ಮುಂದೂಡಿಕೆ ಮಾಡಿ, ಪೋಸ್ಟ್ಪೋನ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ಸಂಘಟನೆಗಳ ನಿರ್ಧಾರ ಏನು ಅನ್ನೋದು ಈವರೆಗೂ ಖಚಿತ ಇಲ್ಲ. ಸುದೀರ್ಘ ಸಭೆ ನಡೆದರೂ ಕೂಡ ಇನ್ನೂ ಸಭೆಗೆ ಒಂದು ತಾರ್ಕಿಕ ಉತ್ತರ ಸಿಕ್ಕಿಲ್ಲ. ಸಿಎಂ ಸಿದ್ದರಾಮಯ್ಯ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ, ನಿಮ್ಮ ಉದ್ದುದ್ದ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರದಿಂದ ಸಾಧ್ಯನೇ ಇಲ್ಲ. ಅದರಲ್ಲೂ ಆ ಬೇಡಿಕೆಗಳ ಪೈಕಿ ಎರಡಂತೂ ಈಡೇರಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮತ್ತೊಂದು ಕಡೆ ಸಂಘಟನೆಗಳು ಕೂಡ ಪಟ್ಟು ಬಿಡದೆ ಸಾರಿಗೆ ಇಲಾಖೆಯನ್ನು ಮತ್ತು ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಳ್ತು. ಸರ್ಕಾರಿ ನೌಕರರು ಅಂದರೆ ಏನು ಅನ್ಕೊಂಡಿದ್ದೀರಾ? ನಾವು ಬೇಡಿಕೆಯನ್ನು ನಿಮ್ಮ ಮುಂದೆ ಇಟ್ಟಾಗ ಅದನ್ನು ಬಾಲಿಶವಾದಂತಹ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾಗಬಹುದಾದಂಥ ದುರ್ಬಲ ಬೇಡಿಕೆಗಳನ್ನಾಗಿ ಪರಿವರ್ತಿಸಬೇಡಿ. ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ಗಂಭೀರವಾಗಿ ಯೋಚನೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಪದೇ ಒತ್ತಡವನ್ನು ಕೊಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ನಾಳೆ ಕೆಲವೊಂದಷ್ಟು ಜನರಿಗೆ ಗೊಂದಲಗಳಿರ್ತವೆ. ನಾಳೆ ಬಸ್ ಇರುತ್ತೋ, ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಬೇಕು, ಈ ಎಲ್ಲ ಗೊಂದಲಗಳಿಗೂ ಕೂಡ ಉತ್ತರ ಸಿಗುವಂತೆ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಆದರೂ ಕೂಡ ಒಂದು ಕ್ಲಿಯರ್ ಕಟ್ ಆದಂಥ ಸಂದೇಶಗಳು ಸಿಗ್ತಾ ಇಲ್ಲ ಸೊಸೈಟಿಗೆ. ಏನು ಹೇಳ್ತೀರಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಬೆಳಗ್ಗೆಯಿಂದ ರಾಜ್ಯದ ಸಾರಿಗೆ ನಿಗಮದ ಸಂಘಟನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಭೆಯನ್ನು ಕೂಡ ಮಾಡಿದ್ರು. ಆದ್ರೆ ಸಭೆ ಯಾವುದೇ ಕೂಡ ರೀತಿಯಲ್ಲಿ ಸಫಲ ಆಗಿಲ್ಲ, ಸಭೆ ಕೂಡ ವಿಫಲ ಆಗಿದೆ. ಹೀಗಾಗಿ ನಾಳೆ ಬಸ್ ಸಂಚಾರ ಇರುತ್ತೋ ಅಥವಾ ಇಲ್ಲವನ್ನೋ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಒಂದ್ ಕಡೆ ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೂಡ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ನಾಳೆ ಮುಷ್ಕರ ಮಾಡಬಹುದು, ನಿಮ್ಮ ಮುಷ್ಕರವನ್ನು ಮುಂದೂಡಿ ಅಂತ ಸಾರಿಗೆ ನಿಗಮದ ಸಂಘಟನೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಒಂದ್ ಕಡೆ ರಾಜ್ಯ ಸಾರಿಗೆ ನಿಗಮದ ನೌಕರು ಕೂಡ ನಾವು ನಾಳೆ ಬಸ್ ಮುಷ್ಕರವನ್ನ ಮಾಡ್ತೀವಿ. ನಾಳೆ ಯಾವುದೇ ಬಸ್ ಕೂಡ KSRTC ಆಗಿರ್ಬೋದು, BMTC ಆಗಿರ್ಬೋದು, ವಾಯುವ್ಯ ಮತ್ತು ಈಶಾನ್ಯ ನಾಲ್ಕು ಸಾರಿಗೆ ನಿಗಮದ ಯಾವುದೇ ಬಸ್ಸು ಕೂಡ ರಸ್ತೆಗೆ ಇರೋದಿಲ್ಲ ಅಂತ ರಾಜ್ಯ ಸಾರಿಗೆ ನಿಗಮದ ಸಂಘಟನೆಗಳು ಕೂಡ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ. ಹೀಗಾಗಿ ನಾಳೆ ಬಸ್ ಇರುತ್ತೋ ಅಥವಾ ಎಲ್ಲದನ್ನು ಸಂಬಂಧಪಟ್ಟಂಗೆ ಇನ್ನೂ ಕೂಡ ಸ್ಪಷ್ಟವಾದಂತ ಕ್ಲಾರಿಟಿ ಕೂಡ ಇಲ್ಲ. ಸಿಎಂ ಸಿದ್ದರಾಮಯ್ಯರು ಕೂಡ ಈಗ ಮತ್ತೊಂದು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದ ಸಾರಿಗೆ ನಿಗಮದ ಒಂದು ಸಂಘಟನೆ ಜೊತೆಗೆ ಸಭೆಯನ್ನ ಕೂಡ ಮಾಡಿದರೆ ಆ ಸಭೆಯಲ್ಲಿ ಯಾವುದೇ ರೀತಿಯಲ್ಲಿ ಒಪ್ಪಂದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿಲ್ಲ, ಸರ್ಕಾರ ಕೂಡ ಮಾಡಿಲ್ಲ. ಹೀಗಾಗಿ ಜಂಟಿ ಕ್ರಿಯಾ ಸಮಿತಿ ಜೊತೆ ನಡೆದಂತ ಸಭೆ ಏನಿದೆ ಅದು ಸಂಪೂರ್ಣವಾದಂತ ರೀತಿಯಲ್ಲಿ ವಿಫಲ ಆಗಿದೆ. ಮತ್ತೊಂದು KSRTC ಸಂಘಟನೆ ಜೊತೆ ಸಿಎಂ ಸಿದ್ದರಾಮಯ್ಯರ ಸಭೆ ಕೂಡ ಈಗಲೂ ಮುಂದುವರಿತಾ ಇದೆ. ಆದ್ರೆ ಸಭೆಯಲ್ಲಿ
ಯಾವುದೇ ರೀತಿಯ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳದ ಕಾರಣದಿಂದಾಗಿ ಈಗ ಮುಷ್ಕರಕ್ಕೆ ಕೂಡ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿಂದೆನೆ ಕಳೆದ 15 ದಿನಗಳ ಹಿಂದೆನೆ ರಾಜ್ಯದ ಸಾರಿಗೆ ನಿಗಮದ ಸಂಘಟನೆಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ನಾವು ಆಗಸ್ಟ್ 5ನೇ ತಾರೀಕಿನಿಂದ ಯಾವುದೇ ರೀತಿಯ ಬಸ್ಸುಗಳನ್ನ ಓಡಿಸೋದಿಲ್ಲ, ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಸರ್ಕಾರ ಸಾರಿಗೆ ನೌಕರ ಬೇಡಿಕೆ ಮತ್ತು 38 ತಿಂಗಳ ಹಿಂಬಾಲಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಸರ್ಕಾರಕ್ಕೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದೇವೆ. ಕಳೆದ ಕೆಲ ದಿನಗಳ ಹಿಂದೆ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ, ಹೋರಾಟವನ್ನ ಮಾಡಿದ್ದೇವೆ. ಸರ್ಕಾರ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ವಿನಃ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಈಗಲೇ ಸಾರಿಗೆ ನಿಗಮದ ಕ್ರಿಯಾ ಸಂಘ ಅಂದ್ರೆ ಜಂಟಿ ಕ್ರಿಯಾ ಸಮಿತಿ ಕೂಡ ಸಾರಿಗೆ ನಿಗಮದ ಅತಿ ದೊಡ್ಡ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ನಾಳೆ ಬಸ್ ಸಂಚಾರದ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಪ್ರಯಾಣಿಕರಿಗೆ ಕೂಡ ಗೊಂದಲ ಇದೆ. ಬಸ್ ಇರುತ್ತೋ ಅಥವಾ ಇಲ್ವೋ ಅನ್ನೋ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಸರ್ಕಾರ ಒಂದ್ ಕಡೆ ಸಾರಿಗೆ ನೌಕರರ ಪ್ರತಿಭಟನೆ ಮಾಡ್ತಾರೆ, ಮುಷ್ಕರ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಖಾಸಗಿ ಬಸ್ ಮಾಲೀಕರ ಜೊತೆ ಸರ್ಕಾರ ಕೂಡ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ನಾಳೆ ಒಂದು ವೇಳೆ ಬಸ್ ಸಂಚಾರವನ್ನು ಸ್ಥಗಿತ ಮಾಡಿದ್ರೆ ಪರ್ಯಾಯವಾಗಿ ಬಸ್ಗಳನ್ನು ಓಡಿಸಕ್ಕೆ ಖಾಸಗಿ ಬಸ್ಗಳ ಮೂಲಕ ರಾಜ್ಯದ ವಿವಿಧ ಭಾಗದಲ್ಲಿ ಸಂಚಾರವನ್ನು ಮಾಡಕ್ಕೆ ಸರ್ಕಾರ ಕೂಡ ತೀರ್ಮಾನವನ್ನ ಮಾಡಿದೆ. ಹಾಗಾದ್ರೆ ಸಾರಿಗೆ ನಿಗಮದ ಸಂಘಟನೆಗಳು ನಾಳೆ ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದ್ ಕಡೆ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿರೋ ಕಾರಣವಾಗಿ ನಾಳೆ ಯಾವುದೇ ಬಸ್ ಸಂಚಾರ ಸ್ಥಗಿತ ಆಗದಂತೆ ನೋಡ್ಕೊಳ್ಳಿ ಅಂತ ಸಾರಿಗೆ ನಿಗಮದ ಸಂಘಟನೆಗೆ ಕೂಡ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋ ಕಾರಣವಾಗಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇನ್ನೂ ಕಾದು ನೋಡಬೇಕಾಗಿದೆ. ಸೈಯದ್ ಇರುತ್ತಾ ಇಲ್ವಾ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಹೋದ್ರು ನಮ್ಮ ರಿಪೋರ್ಟರ್ ಕೃಷ್ಣ. ಎಲ್ಲ ಒಂದು ಕಡೆ ಇದಕ್ಕಿನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಇದಕ್ಕೀಗ ಸಾರಿಗೆ ಇಲಾಖೆ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಅಂತ್ಯ ಆಡುತ್ತಾ ಎನ್ನುವಂತಹ ಒಂದು ಕುತೂಹಲವು ಕೂಡ ಜನಸಾಮಾನ್ಯರಲ್ಲಿ ಜೊತೆಗೆ ಸಾರಿಗೆ ನೌಕರರಲ್ಲಿ ಇರತಕ್ಕಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.